ಮೂಲಕ ಸರ್ಕಾರಗಳು ಒತ್ತಡ ತೊಗೊಂಬರ್ತಾರೆ ಮತ್ತು ಸರ್ಕಾರಕ್ಕೆ ಪಾರ್ಟಿ ಫಂಡ್ ಕೊಡ್ತಾರೆ ಇವರೆಲ್ಲ. ಕೊಡೋದ್ರಿಂದಾಗೆ ಸಹಜವಾಗಿ ಪಾರ್ಟಿ ಫಂಡ್ ಕೊಡೋದ್ರಿಂದ ಕಾರ್ಪೊರೇಟ್ ಪರವಾಗಿ ನಮ್ಮ ಸರ್ಕಾರಗಳು ನಿಲ್ಲೋದ್ರಿಂದಾಗೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಾವೆ. ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಸರ್ಕಾರಗಳು ಮತ್ತು ನಾವು ಸರಿಯಾಗಿ ವಿಚಾರ ಮಾಡ್ತಾರಲ್ಲ. ಇವತ್ತಿನ ರೈತರು ಕಿಡಿಕಾರಿದಾರ ಮಾಡಿದಾರೆ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ. ಇಲ್ಲ ನಾವು ನೋಡುವಾಗಿಲ್ಲ. ಅದಕ್ಕಾಗಿ ರೈತರಿಗೆ ಭೂಮಿ, ಆದಿವಾಸಿಗಳಿಗೆ ಕಾಡ ಬಿಟ್ಟು ಕೊಟ್ಟ, ಅವಶ್ಯಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಖನಿಜನ ತೊಗೊಂಡ ನಾವು ನಮ್ಮ ಡೆವಲಪ್ಮೆಂಟ್ ಮಾಡಿ ಅದೇ ಕಾಲಕ್ಕೆ ಒಳ್ಳೆ ಟೆಕ್ನಿಷಿಯನ್ಸ್ ಇನ್ನುಳಿದು ಕಲಿತು ದೊಡ್ಡ ಶಾಣರ ನೋಡಿರಿ. ಬಡ ಮಕ್ಕಳಲ್ಲಿ ಭಾಳ ಜಾಣ ಇರ್ತಾರೆ ಅಂತಾರೆ, ಎಲ್ಲರೂ ಹಂಗಂತಲ್ಲ. ಏನೋ ಕೆಲವು 10% ಮಂದಿ ದುಡ್ಡು ಕೊಟ್ಟು ಏನು ಮಾಡಿ ಕಲಿಸ್ಕೊಳ್ತಾರೆ ಅವ್ರು. ಆದರೆ ದುಡ್ಡು ಕೊಟ್ಟು ಕಲಿಲಾರ ಸ್ಥಿತಿ ಅಷ್ಟದ. ಅದಕ್ಕೆ ಒಳ್ಳೆಯ ಹೈಯರ್ ಎಜುಕೇಷನ್ ಮಾಡಿದ್ರೆ ನಮ್ಮಲ್ಲೇ ಒಳ್ಳೆ ಪ್ರತಿಭಾವಂತರು ಹೊಡ್ತಾರೆ ರೀ. ಒಳ್ಳೆ ಇಂಜಿನಿಯರ್ಸ್ ಹೊಡ್ತಾರೆ, ಡಾಕ್ಟರ್ಸ್ ಬಿಟ್ಟರೆ ವಿಜ್ಞಾನ ಸಹಿತ ಹೊಡ್ತಾರೆ. ಆದರೆ ಅವ್ರಿಗೆ ಕಲಿಯುವ ಅವಕಾಶ ಭಾಳ ಜನರಿಗೆ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ನೋ ದ ಪವರ್ ಟು ಲರ್ನ್ಸ್ ದೇರ್ ಚಿಲ್ಡ್ರನ್ಸ್. ಅವ್ರ ಮಕ್ಕಳನ್ನ ಕಲಿಸೋ ಶಕ್ತಿ ಪಾಪ ಉಳಿದಿಲ್ಲ ಇವತ್ತು. ಕಾರಣ ಅಂದ್ರೆ ಎಲ್ಲ ತುಟ್ಟಿ ಮಾರ್ಕೆಟ್. ಅದನ್ನೂ ಇರಲಿ. ಇಲ್ಲೇ ಈ ನಾಡ ಪ್ರಾಣಿಗಳನ್ನ ಅಥವಾ ಜಾನುವಾರುಗಳನ್ನು ಕಾಡಿಗೆ ಬಿಡಿಸುವಂಥ ಅದನ್ನು ನಿರ್ಬಂಧಿಸುವಂಥ ಏನೋ ಒಂದು ಕಾರಣ ತಲೆಗೊಂಡಿದ್ದಾರೆ. ಅದನ್ನು ನಮ್ಮ ಚರ್ಚೆ ಮಾಡಲಿ, ಚೆನ್ನಾಗಿ ಚರ್ಚೆ ಮಾಡಿ ಕಾಡು ಉಳಿಬೇಕು, ನಾಡಿನ ನಮ್ಮ ರೈತ ಉಳಿಬೇಕು, ಆದಿವಾಸಿ ಉಳಿಬೇಕು. ಒಂದು ಪ್ಲ್ಯಾನ್ ಹೊಸದು ಮಾಡಿರಿ. ಬರೀ ನಾವು ಒಳಗೆ ಹೋಗೋದು ಬಿಟ್ಟು ಬಂದ್ ಹಾಕಂತೆಲ್ಲ. ಮೊದಲು ಬಂದ್ ಮಾಡಬೇಕಾಗಿದ್ದು ಇಲ್ಲಿಯ ಖನಿಜಗಳ್ಳರನ್ನು, ಇಲ್ಲಿಯ ಕಾಡುಗಳ್ಳರನ್ನು, ಇಲ್ಲಿಯ ಕಲ್ಲುಗಳ್ಳರನ್ನು ಅವ್ರು ನಿರ್ವಹಿಸ್ಬೇಕಾಗಿದೆ. ಅವ್ರು ನಿರ್ಬಂಧಿಸಿದ್ರೆ ನಿಶ್ಚಿತವಾಗಿಯೂ ಕಾಡಿನ್ನೂ ಹಚ್ಚ ಹಸಿರಾಗಿ ಉಳಿತದೆ, ನೀರು ನಮಗೆ ಸಾಕಷ್ಟು ಸಿಗ್ತದೆ, ಮಳೆಯು ಸಮಯಕ್ಕೆ ಸರಿಯಾಗಿ ಆಗ್ತದೆ ಅಂತೇಳಿ ವಿಜ್ಞಾನಿಗಳ ಅಭಿಪ್ರಾಯ. ಇದು ನೀವೇನಂತೀರಿ? ಇದು ನಿಮಗೆ ಲೈಕ್ ಆಗಿರ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ಥರ ಸತ್ಯಕ್ಕೆ